Dear students, in this session I am going to discuss about some important objectives of the social responsibility accounting. In previous session I have already discussed about some important objectives of social responsibility accounting. Now we will discuss about other important objectives of the social responsibility accounting. ಈಗ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಲ್ಲಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸಲ್ಲಿ ಅಂದರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ, ದೆನ್ ಎಂಪ್ಲಾಯೀಸು, ಹೀಗೆ ಕೆಲವೊಂದು ಆಬ್ಜೆಕ್ಟಿವ್ಸನ್ನು ನಾವು ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ಸು, ದೆನ್ ಹೆಲ್ಪ್ ದ ಎಂಪ್ಲಾಯೀಸು, ಈಗ ಹೌ ಇಟ್ ಕೆನ್ ಟೇಕ್ ವೆಲ್ಫೇರ್ ಮೆಜರ್ಸ್ ಟುವರ್ಡ್ಸ್ ದ ಸೊಸೈಟಿ, ಇದ್ರ ಬಗ್ಗೆ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಸೆಷನಲ್ಲಿ. ನಾವು ವಿಲ್ ಡಿಸ್ಕಸ್ ಅಬೌಟ್ ಅದರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ social responsibility accounting. That means to help the customers. Next main important objective of social responsibility accounting is to help the customers. ಕಸ್ಟಮರ್ಸಿಗೆ ಹೆಲ್ಪ್ ಮಾಡೋದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗಿನ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗುತ್ತೆ. ಹೌ ಇಟ್ ಕೆನ್ ಹೆಲ್ಪ್ ದ ಕಸ್ಟಮರ್ಸು ಆರ್ ರಿಗಾರ್ಡೆಡ್ ಆಗಿ ದ ಕಿಂಗ್ ಆಫ್ ದ ಮಾರ್ಕೆಟ್ ಅಂತೀವಿ. ಒಂದು ಮಾರ್ಕೆಟಲ್ಲಿ ಕಸ್ಟಮರ್ಸು ಕಿಂಗ್ ಆಗಿರ್ತಾರೆ, ಬಿಕಾಸ್ ದೇ ಗಿವ್ ಪ್ರೈಸ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು. ಅಂದರೆ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ಏನು ಕೊಡ್ತಾರೆ, ಪ್ರೈಸನ್ನು ಕೊಟ್ಬಿಟ್ಟು ದುಡ್ಡನ್ನು ಕೊಟ್ಬಿಟ್ಟು ಅಮೌಂಟನ್ನು ಕೊಟ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಅವರು ಪರ್ಚೇಸ್ ಮಾಡ್ತಾರೆ. ದೇರ್ ಫಾರ್ ಇಫ್ ದ ಕಸ್ಟಮರ್ಸ್ ವಿಲ್ ನಾಟ್ ಬೈ ದ ಗೂಡ್ಸ್ produced by the organization, ಅಂದರೆ ಇಟ್ ವಿಲ್ ಲೂಸ್ ದ ಸೇಲ್ಸ್, then automatically it cannot get profit. Therefore the customers plays an important role in the organization. There is a close relationship between the customers and the ಆರ್ಗನೈಸೇಷನ್. ಕಸ್ಟಮರ್ಸಿಗೆ ಮತ್ತು ಆರ್ಗನೈಸೇಷನ್ಗೆ ತುಂಬ ಇಂಪಾರ್ಟೆಂಟ್ ಕ್ಲೋಸ್ ರಿಲೇಷನ್ಶಿಪ್ ಇರುತ್ತೆ. ಬಿಕಾಸ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಆರ್ಗನೈಸೇಷನ್ ಈಸ್ ಪರ್ಚೇಸ್ಡ್ ಬೈ ದ ಕಸ್ಟಮರ್ಸ್ ಓನ್ಲಿ. ಕಸ್ಟಮರ್ಸ್ ಪರ್ಚೇಸ್ ಮಾಡಿದ್ರೆ ಮಾತ್ರ ಕಂಪನಿಗೆ ಸೇಲ್ಸ್ ಆಗುತ್ತೆ ಮತ್ತು ಪ್ರಾಫಿಟ್ ಆಗುತ್ತೆ, ಇಲ್ಲಾಂದರೆ ಸೇಲ್ಸ್ ಆಗೋದಿಲ್ಲ. ದೇರ್ ಫೋರ್ ಇಲ್ಲಾಂದರೆ ಪ್ರಾಫಿಟ್ ಆಗೋದಿಲ್ಲ. ಇಟ್ ಕೆನಾಟ್ ಸರ್ವೈವ್, ದ ಆರ್ಗನೈಸೇಷನ್ ಕೆನಾಟ್ ಸರ್ವೈವ್, ಇಟ್ ಕೆನಾಟ್ ರನ್ ಇಟ್ಸ್ ಬಿಸ್ನೆಸ್ಸನ್ನು ರನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಕಸ್ಟಮರ್ಸಿಗೆ ದ ಆರ್ಗನೈಸೇಷನ್ ಹ್ಯಾಸ್ ಟು ಪ್ರೊವೈಡ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಕಸ್ಟಮರ್ಸು. ಯಾವ್ಯಾವ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕಸ್ಟಮರ್ಸಿಗೆ ಮಾಡ್ಬೋದು ಅಂದರೆ, ಇಟ್ ಕ್ಯಾನ್ ಪ್ರೊವೈಡ್ ಬೆಟರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ದೆಮ್ ಅಟ್ ಎ ರೀಸನಬಲ್ ರೇಟ್. ಒಂದು ಆರ್ಗನೈಸೇಷನ್ ಏನು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡುತ್ತೆ, ಯಾವುದು ಇದರಲ್ಲಿ ಮಾಡಬೇಕಂದ್ರೆ ಆ ಪ್ರೈಸ್ ಏನು ಫಿಕ್ಸ್ ಮಾಡುತ್ತೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸಿಗೆ, ಐ ಶುಡ್ ಪ್ರೊವೈಡ್ ಅಟ್ ಎ ರೀಸನಬಲ್ ರೇಟ್. ರೀಸನಬಲ್ ರೇಟ್ ಮೀನ್ಸ್ ಕಾಸ್ಟ್ ಪ್ಲಸ್ ರೀಸನಬಲ್ ಪ್ರಾಫಿಟ್. ಒಂದು ಆರ್ಗನೈಸೇಷನಲ್ಲಿ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಒಂದಷ್ಟು ಕಾಸ್ಟ್ ಆಗುತ್ತೆ, ಇನ್ಕರ್ ಆಗುತ್ತೆ. ಅದಕ್ಕೆ ಒಂದು ರೀಸನಬಲ್ ಪ್ರಾಫಿಟನ್ನು ಆ್ಯಡ್ ಮಾಡಿ ಒಂದು ಪ್ರೈಸನ್ನು ಆರ್ಗನೈಸೇಷನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಆ ರೀಸನಬಲ್ ರೇಟಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪ್ರೊವೈಡ್ ಮಾಡುತ್ತೆ. ಅಂದರೆ ದ ಆರ್ಗನೈಸೇಷನ್ ಶುಡ್ ನಾಟ್ ಚಾರ್ಜ್ ಹೈಯರ್ ಪ್ರೈಸಸ್, ಓವರ್ ಚಾರ್ಜನ್ನು ಮಾಡಬಾರ್ದು, ಹೈಯರ್ ಪ್ರೈಸಸನ್ನು ಕೋಟ್ ಮಾಡಬಾರ್ದು. ಇಫ್ ದ ಆರ್ಗನೈಸೇಷನ್ ಚಾರ್ಜಸ್ ಹೈಯರ್ ಪ್ರೈಸಸ್ ಮೀನ್ಸ್ ಇಟ್ ಕ್ಯಾನ್ ಲೂಸ್ ದ ಕಸ್ಟಮರ್ಸನ್ನು ಅದು ಕಳ್ಕೋಬೇಕಾಗುತ್ತೆ. ಕಸ್ಟಮರ್ಸ್ ವಿಲ್ ಗೋ ಫಾರ್ ಅದರ್ ಪ್ರಾಡಕ್ಟ್ಸ್ ಆಫ್ ಅದರ್ ಕಂಪನೀಸು ಅಥವಾ ಅದರ್ ಬಿಸ್ನೆಸ್ ಆರ್ಗನೈಸೇಷನ್. ಆಟೋಮೆಟಿಕಲಿ ದ ಆರ್ಗನೈಸೇಷನ್ ವಿಲ್ ಲೂಸ್ ದ ಕಸ್ಟಮರ್ಸನ್ನು ಲೂಸ್ ಮಾಡ್ತು ಅಂದರೆ ಆಟೋಮೆಟಿಕಲಿ ಸೇಲ್ಸ್ ವಿಲ್ ಬಿ ಡೌನ್ ಆ್ಯಂಡ್ ದೇರ್ ವಿಲ್ ಬಿ ನೋ ಪ್ರಾಫಿಟ್. ಅದಕ್ಕೋಸ್ಕರ ಕಸ್ಟಮರ್ಸನ್ನು, ಇಫ್ ದ ಆರ್ಗನೈಸೇಷನ್ ವಾಂಟ್ಸ್ ಟು ರಿಟೈನ್ ದ ಕಸ್ಟಮರ್ಸ್ ಆ್ಯಂಡ್ ಇಟ್ ವಾಂಟ್ಸ್ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸ್, ಇಟ್ ಹ್ಯಾಸ್ ಟು ಪ್ರೊವೈಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಟ್ ಎ ರೀಸನಬಲ್ ರೇಟಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪ್ರೊವೈಡ್ ಮಾಡಬೇಕು. ನೆಕ್ಸ್ಟು ಬೆಟರ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು. ನೌಡೇಸ್ ದ ಕಸ್ಟಮರ್ಸ್ ಆರ್ ಮೇಯ್ನ್ಲಿ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಕ್ವಾಲಿಟಿ ಗೂಡ್ಸ್. ಕ್ವಾಲಿಟಿ ಇನ್ ದ ಹೆಲ್ತ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಬೇರೆ ಆಸ್ಪೆಕ್ಟಿಂದ ಎಲ್ಲರೂ ಒಳ್ಳೆ ಕ್ವಾಲಿಟಿ ಗೂಡ್ಸನ್ನು ಪ್ರಿಫರ್ ಮಾಡ್ತಾರೆ, ಇಷ್ಟಪಡ್ತಾರೆ. ದೇರ್ ಫಾರ್ ಕಸ್ಟಮರ್ಸ್ ಆರ್ ಮೇಯ್ನ್ಲಿ ಇಂಟ್ರೆಸ್ಟೆಡ್ ಇನ್ ಬೆಟರ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಗೂಡ್ಸ್. ಅಂದರೆ ಕ್ವಾಂಟಿಟಿ, ಕಸ್ಟಮರ್ಸ್ ಏನು ಪ್ರೈಸನ್ನು ಕೊಡ್ತಾರೆ ಅದಕ್ಕೆ ತಕ್ಕಂತೆ ಕ್ವಾಂಟಿಟಿ ಇರಬೇಕಾಗುತ್ತೆ, ಅಲ್ಲಿ ವ್ಯತ್ಯಾಸ ಇರಬಾರ್ದು. ಈಗ ಇಫ್ ದ ಕಸ್ಟಮರ್ಸ್ ಈಸ್ ಪರ್ಚೇಸಿಂಗ್ 1 ಕಿಲೋ ಅಂದರೆ 1 ಕಿಲೋ ಫುಡ್ ಗ್ರೈನ್ಸ್ ಅಂದರೆ 1 ಕಿಲೋ ಇರಬೇಕು, ಅಲ್ಲಿ 900 ಗ್ರಾಮ್ಸು ಕಡಿಮೆ ಇದ್ದರೆ ಏನಾಗುತ್ತೆ, ಕಸ್ಟಮರ್ಸನ್ನು ಆರ್ಗನೈಸೇಷನು ಕಳ್ಕೊಬೇಕಾಗುತ್ತೆ. ಇಟ್ ಕೆನಾಟ್ ಮೇಂಟೈನ್ ದ ಫೇತ್ ಆಫ್ ದ
ಕಸ್ಟಮರ್ಸಿಗೆ ಒಂದು ಆರ್ಗನೈಸೇಷನ್ ಬಗ್ಗೆ ನಂಬಿಕೆ ಇರೋದಿಲ್ಲ. ದೇರ್ ಫಾರ್ ಇಟ್ ಹ್ಯಾಸ್ ಟು ಪ್ರೊವೈಡ್ ಬೆಟರ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸು. ಇಟ್ ಶುಡ್ ನಾಟ್ ಗಿವ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಟು ಎಕ್ಸ್ಪ್ಲಾಯ್ಟ್ ದ ಕಸ್ಟಮರ್ಸು. ಈಗ ಅಡ್ವರ್ಟೈಸ್ಮೆಂಟ್ ಮೀನ್ಸ್ ಇಟ್ ಅಂದರೆ ಒಂದು ಆರ್ಗನೈಸೇಷನ್ ಪ್ರೊಡ್ಯೂಸಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇಟ್ ಹ್ಯಾಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್ಸ್ ಆ್ಯಂಡ್ ದ ಸರ್ವಿಸಸ್ ಟು ದ ಕಸ್ಟಮರ್ಸ್ ಥ್ರೂ ದ ಅಡ್ವರ್ಟೈಸ್ಮೆಂಟ್ ಗಿವ್ಸ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಸು. ಒಂದು ಪ್ರಾಡಕ್ಟ್ಸು ಏನು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಒಂದು ಆರ್ಗನೈಸೇಷನ್ದು, ಅದ್ರ ಬಗ್ಗೆ ಮಾಹಿತಿನ ಒಂದು ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ ಅಡ್ವರ್ಟೈಸ್ಮೆಂಟು. ಅಂದರೆ ಆರ್ಗನೈಸೇಷನ್ ಗಿವ್ಸ್ ಅಡ್ವರ್ಟೈಸ್ಮೆಂಟ್ ಥ್ರೂ ಡಿಫ್ರೆಂಟ್ ಮೀಡಿಯಾಸು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ರೇಡಿಯೋ, ಟಿ ವಿ, ಹಾಗೆ ಈಗ ಜರ್ನಲ್ಸು, ಈ ಥರ ಎಲ್ಲ ಮೀಡಿಯಾಗಳನ್ನ ಬಳಸ್ಕೊಂಡು ಕಸ್ಟಮರ್ಸಿಗೆ ಗೂಡ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು, ಮಾಹಿತಿನ ಕೊಡುತ್ತೆ. ನಮ್ಮ ಕಂಪನೀಲಿ ಇಂಥ ಪ್ರಾಡಕ್ಟ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ನಮ್ಮ ಕಂಪನೀಲಿ ಇಂಥ ಪ್ರಾಡಕ್ಟ್ಸು ಅವೈಲಬಲ್ ಇದೆ ಅಂತ. ಆವಾಗ ದ ಕಸ್ಟಮರ್ಸ್ ಕೆನ್ ನೋ ಅಬೌಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ದೇ ವಿಲ್ ಕಮ್ ಫಾರ್ ದ ಪರ್ಚೇಸಿಂಗ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. ಈಗ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋ ಉದ್ದೇಶದಿಂದ ದ ಆರ್ಗನೈಸೇಷನ್ ಶುಡ್ ನಾಟ್ ಗಿವ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟು. ಈಗ ವಿತ್ ದ ಕಾಂಪಿಟೇಷನ್, ಇಲ್ಲಿ ಒಂದು ಮಾರ್ಕೆಟಲ್ಲಿ ಏನಿದೆ, ದೇರ್ ಆರ್ ಪ್ಲೆಂಟಿ ಆಫ್ ಆರ್ಗನೈಸೇಷನ್ಸ್ ಆರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದೇರ್ ಇಸ್ ಎ ಕೀನ್ ಕಾಂಪಿಟೇಷನ್ ಇರುತ್ತೆ. ಎವ್ರಿ ಆರ್ಗನೈಸೇಷನ್ ವಾಂಟ್ಸ್ ಟು ಇನ್ಕ್ರೀಸ್ ದ ಸೇಲ್ಸ್, ವಾಂಟ್ಸ್ ಟು ಗೆಟ್ ದ ಪ್ರಾಫಿಟನ್ನು ಜಾಸ್ತಿ ಮಾಡೋ ಉದ್ದೇಶ ಇರುತ್ತೆ, ಸೇಲ್ಸೆಲ್ಲ ಇನ್ಕ್ರೀಸ್ ಮಾಡೋ ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸನ್ನು ಕೊಡಬಾರ್ದು. ಅಂದರೆ ಏನು ಆ್ಯಕ್ಚುಯಲ್ ರಿಯಾಲಿಟಿ ಪ್ರಾಡಕ್ಟ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಪ್ರೈಸ್ ಬಗ್ಗೆ, ಕಂಟೆಂಟ್ಸ್ ಬಗ್ಗೆ ಏನೇನು ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಇದೆ ಅದನ್ನು ಮಾತ್ರ ಆರ್ಗನೈಸೇಷನ್ನು ಕನ್ಸ್ಯೂಮರ್ಸಿಗೆ ಕೊಡಬೇಕಾಗುತ್ತೆ. ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಕಸ್ಟಮರ್ಸ್ ಏನಾಗ್ತಾರೆ, ಎಕ್ಸ್ಪ್ಲಾಯ್ಟ್ ಆಗ್ತಾರೆ. ದೇರ್ ಫಾರ್ ದ ಆರ್ಗನೈಸೇಷನ್ ಶುಡ್ ನಾಟ್ ಗಿವ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟು, ಶುಡ್ ನಾಟ್ ಮೇಕ್ ಎನಿ ಅಡಲ್ಟ್ರೇಷನ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. ಈಗ ಕೆಲವೊಂದು ಸಲ ಏನಾಗುತ್ತೆ, ಅಡಲ್ಟ್ರೇಷನ್ ಮೀನ್ಸ್ ಮಿಕ್ಸಿಂಗ್ ಆಫ್ ಹೈಯರ್ ಕ್ವಾಲಿಟಿ ಗೂಡ್ಸ್ ವಿತ್ ಲೋಯರ್ ಕ್ವಾಲಿಟಿ ಗೂಡ್ಸು. ಹೈಯರ್ ಕ್ವಾಲಿಟಿ ಗೂಡ್ಸಲ್ಲಿ ಲೋಯರ್ ಕ್ವಾಲಿಟಿ ಗೂಡ್ಸನ್ನು ಏನು ಮಾಡೋದು, ಮಿಕ್ಸನ್ನು ಮಾಡ್ತಾರೆ. ಅದು ಅಡಲ್ಟ್ರೇಷನ್ ಆಗುತ್ತೆ. ಆವಾಗ ಹೈಯರ್ ಕ್ವಾಲಿಟಿ ಗೂಡ್ಸಿಗೆ ಜಾಸ್ತಿ ಪ್ರೈಸ್ ಇರುತ್ತೆ, ಅದು ಲೋಯರ್ ಕ್ವಾಲಿಟಿ ಗೂಡ್ಸಿಗೆ ಕಡಿಮೆ ಪ್ರೈಸ್ ಇರುತ್ತೆ. ಎರಡನ್ನೂ ಮಿಕ್ಸ್ ಮಾಡೋದ್ರಲ್ಲಿ ದ ಸೆಲ್ಲರ್ ಕ್ಯಾನ್ ಮೇಕ್ ಎ ಪ್ರಾಫಿಟನ್ನು ಮಾಡೋ ಉದ್ದೇಶದಿಂದ ಅಡಲ್ಟ್ರೇಷನನ್ನು ಮಾಡ್ಬೋದು. ಆದ್ದರಿಂದ ಈಗ ಅದ್ರ ಬಗ್ಗೆ ಕಸ್ಟಮರ್ಸಿಗೆ ಗೊತ್ತಾದರೆ ಆಟೋಮೆಟಿಕಲಿ ದ ಕಸ್ಟಮರ್ಸ್ ವಿಲ್ ಗ್ರೋ ಫಾರ್ ದ ಪ್ರಾಡಕ್ಟ್ಸ್ ಆಫ್ ಅದರ್ ಕಂಪನಿ ಪ್ರಾಡಕ್ಟ್ಸಿಗೆ ಅವರು ಶಿಫ್ಟ್ ಆಗ್ತಾರೆ. ದೇರ್ ಫೋರ್ ಇಟ್ ಶುಡ್ ನಾಟ್ ಮೇಕ್ ಎನಿ ಅಡಲ್ಟ್ರೇಷನ್. ಅಂದರೆ ಕ್ವಾಲಿಟಿ ಆಫ್ ಗೂಡ್ಸ್ ಶುಡ್ ಬಿ ಗುಡ್. ನೆಕ್ಸ್ಟು, ದ ಆರ್ಗನೈಸೇಷನ್ ಶುಡ್ ಪ್ರೊವೈಡ್ ವಾರಂಟಿ ಆ್ಯಂಡ್ ಗ್ಯಾರಂಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವಾರಂಟಿ ಆ್ಯಂಡ್ ಗ್ಯಾರಂಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಇಲ್ಲಿ ವಾರಂಟಿ ಯಾವ ಥರ ಕೊಡ್ಬೋದು, ಇಷ್ಟು 2 ಇಯರ್ಸು ಪ್ರಾಡಕ್ಟ್ ಬಗ್ಗೆ ಒಂದು 2 ಇಯರ್ಸು 3 ಇಯರ್ಸು ಗ್ಯಾರಂಟಿ ಬರುತ್ತೆ. ಈ ಥರ ಪ್ರಾಡಕ್ಟ್ ಬಗ್ಗೆ ಅದನ್ನು ಕೊಡಬೇಕಾಗುತ್ತೆ. ಈಗ ಯಾವುದೇ ಒಂದು ಪ್ರಾಡಕ್ಟನ್ನು ಆಫ್ಟರ್ ಪರ್ಚೇಸಿಂಗ್ ಆಫ್ ದ ಪ್ರಾಡಕ್ಟ್, ಇಫ್ ಎನಿ ಡಿಫೆಕ್ಟ್ಸ್ ಇನ್ ದ ಇಫ್ ದ ಕಸ್ಟಮರ್ ನೋಟಿಸ್ ಎನಿ ಡಿಫೆಕ್ಟ್ಸ್ ಇನ್ ದ ಗೂಡ್ಸ್ ಪರ್ಚೇಸ್ಡ್, ಅವಾಗ ಏನು ಮಾಡ್ಬೋದು, ಅದನ್ನು ಕಂಪನಿ ವಾರಂಟಿ ಅಥವಾ ಗ್ಯಾರಂಟಿ ಇದ್ದರೆ ಅದನ್ನು ರೀಪ್ಲೇಸ್ ಮಾಡ್ಬೋದು ಅಥವಾ ರಿಪೇರ್ ಮಾಡ್ಬೋದು. ಈ ಥರ ಸರ್ವಿಸಸನ್ನು ಪ್ರೊವೈಡ್ ಮಾಡ್ಬೋದಾಗುತ್ತೆ. ಅದಕ್ಕೋಸ್ಕರ ದ ಆರ್ಗನೈಸೇಷನ್ ಹ್ಯಾಸ್ ಟು ಗಿವ್ ಸಮ್ ವಾರಂಟಿ ಆ್ಯಂಡ್ ಗ್ಯಾರಂಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. ನೆಕ್ಸ್ಟು, ಟು ಪ್ರೊವೈಡ್ ಫ್ರೀಡಮ್ ಆಫ್ ಟ್ರೇಡ್. ಆಲ್ರೆಡಿ ನಾನು ಹೇಳಿದೆ ಫಸ್ಟೇ, ಕಸ್ಟಮರ್ಸ್ ಆರ್ ರಿಗಾರ್ಡೆಡ್ ಆಸ್ ದ ಕಿಂಗ್ ಆಫ್ ದ ಮಾರ್ಕೆಟಲ್ಲಿ ಕಸ್ಟಮರನ್ನು ಕಿಂಗ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ದೇ ಶುಡ್ ಗಿವ್ ಫ್ರೀಡಮ್ ಆಫ್ ಟ್ರೇಡ್. ಅಂದರೆ ದೇ ಶುಡ್ ಗಿವ್ ಆ್ಯನ್ ಆಪರ್ಚುನಿಟಿ ಟು ಮೇಕ್ ಚಾಯ್ಸ್ ದ ಗೂಡ್ಸ್. ಅವ್ರಿಗೆ ಇಷ್ಟ ಬಂದಿರೋ ಪ್ರಾಡಕ್ಟನ್ನು ಅವರು ಪರ್ಚೇಸ್ ಮಾಡೋದಕ್ಕೆ ಏನು ಮಾಡಬೇಕು, ಅವರಿಗೆ ಆರಿಸ್ಕೊಳ್ಳೋದಕ್ಕೆ ಅಥವಾ ಚಾಯ್ಸ್ ಮಾಡೋದಕ್ಕೆ ಅವ್ರಿಗೆ ಅವಕಾಶನ ಕೊಡಬೇಕಾಗುತ್ತೆ. ಬಿಕಾಸ್ ದೇ ಆರ್ ಪೇಯಿಂಗ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅವರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಗೆ ಅಮೌಂಟನ್ನು ಪೇ ಮಾಡ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟು, ಟು ಸೇಫ್ ಗಾರ್ಡ್ ದ ರೈಟ್ಸ್ ಆಫ್ ದ ಕನ್ಸ್ಯೂಮರ್ಸ್ ರೈಟ್ಸನ್ನು ಏನು ಮಾಡಬೇಕು, ಅವರು ಆರ್ಗನೈಸೇಷನು ಸೇಫ್ ಗಾರ್ಡ್ ಮಾಡಬೇಕಾಗತ್ತೆ. ಅವರು ರೈಟ್ ಟು ಗೆಟ್ ಇನ್ಫಾರ್ಮೇಷನ್, ರೈಟ್ ಟು ಏನು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೇಳಿದ್ರೆ ಹೇಳ್ಬೇಕಾಗತ್ತೆ. ಕಂಟೆಂಟ್ಸು, ಪ್ರೈಸು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಇದು ಒನ್ ಆಫ್ ದ ರೈಟ್ಸ್ ಆಫ್ ದ ಕಸ್ಟಮರ್ಸು. ಅದನ್ನು ಕೂಡ ಏನು ಮಾಡಬೇಕಾಗುತ್ತೆ, ಆರ್ಗನೈಸೇಷನು ಪ್ರೊವೈಡ್ ಮಾಡಬೇಕಾಗತ್ತೆ.
ನೆಕ್ಸ್ಟು ಕ್ರಿಯೇಟ್ ಫ್ರೇಮ್ ವರ್ಕ್ ಫಾರ್ ಕನ್ಸ್ಯೂಮರ್ ಸೀಕ್ ರಿಡ್ರೆಸಲ್. ರಿಡ್ರೆಸಲ್ ಮೀನ್ಸ್ ಈಗ ಕನ್ಸ್ಯೂಮರ್ಸಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಅದಕ್ಕೆ ಪರಿಹಾರನ ಕೊಡ್ಸೋಕ್ಕೆ ಒಂದು ಆರ್ಗನೈಸೇಷನು ಪ್ರಾವಿಷನನ್ನು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ರಿಡ್ರೆಸಲ್ ಅಂತೇಳಿ ಕರಿತೀವಿ. ನೆಕ್ಸ್ಟು these are the social responsibilities the organization can provide to the ಕಸ್ಟಮರ್ಸಿಗೆ ಇದೆಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಪ್ರೊವೈಡ್ ಮಾಡೋದು ಒಂದು ಆರ್ಗನೈಸೇಷನ್ದು ಏನಾಗಿರುತ್ತೆ, ಡ್ಯೂಟಿ ಆಗಿರುತ್ತೆ ಅಥವಾ ಮೇಯ್ನ್ ಆಬ್ಜೆಕ್ಟಿವು ಆಗಿರುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ದು ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಹೆಲ್ಪ್ ದ ಇನ್ವೆಸ್ಟರ್ಸ್ ಆರ್ ದ ಶೇರ್ ಹೋಲ್ಡರ್ಸ್. ಇಲ್ಲಿ ಶೇರ್ ಹೋಲ್ಡರ್ಸ್ ಆರ್ ಇನ್ವೆಸ್ಟರ್ಸ್ ಅಂದರೆ, ಇಲ್ಲಿ ಶೇರ್ ಹೋಲ್ಡರ್ಸನ್ನ ಇನ್ವೆಸ್ಟರ್ಸ್ ಅಂತ ಯಾಕೆ ಕರಿತೀವಿ ಅಂದರೆ, ದೇ ವಿಲ್ ಕಾಂಟ್ರಿಬ್ಯೂಟ್ ದ ಅಮೌಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲನ್ನು ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆರ್ಗನೈಸೇಷನಿಗೆ. ಅದರಿಂದ ನಾವು ಆರ್ಗನೈಸೇಷನ್ನು ಬಿಸ್ನೆಸ್ಸನ್ನು ನಡೆಸುತ್ತೆ. ಈಗ ಕ್ಯಾಪಿಟಲ್ ಈಸ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಅಂದರೆ ಫೈನಾನ್ಸು, ಕ್ಯಾಪಿಟಲ್ ಇಟ್ ಈಸ್ ರಿಗಾರ್ಡೆಡ್ ಆಸ್ ಎ ಲೈಫ್ ಬ್ಲಡ್ ಆಫ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಲೈಫ್ ಬ್ಲಡ್ ಅಂತಲೇ ನಾವು ಕರಿಬೋದು. ಅದನ್ನು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಶೇರ್ ಹೋಲ್ಡರ್ಸು ಮಾಡ್ತಾರೆ, ಅಥವಾ ಇನ್ವೆಸ್ಟರ್ಸ್ ಅಂತೇಳಿ ಕರಿತೀವಿ. Therefore, the organization has to do some social responsibilities towards the ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಕೊಡಬೇಕಾಗತ್ತೆ. ಅದು ಯಾವುದೇದಂದರೆ ಟು ಪ್ರೊವೈಡ್ ಫೇರ್ ಆ್ಯಂಡ್ ಅಡಿಕ್ವೇಟ್ ರೇಟ್ ಆಫ್ ರಿಟರ್ನ್ಸು. ಅಡಿಕ್ವೇಟ್ ರೇಟ್ ಆಫ್ ರಿಟರ್ನ್ಸ್ ಅಂದರೆ ಇಲ್ಲಿ ದ ಇಂಟೆನ್ಷನ್ ಆಫ್ ದ ಇನ್ವೆಸ್ಟಿಂಗ್ ಕ್ಯಾಪಿಟಲ್ ಅಂದರೆ ಅವ್ರದ್ದು ಏನು ಒಬ್ಬ ಶೇರ್ ಹೋಲ್ಡರ್ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅವ್ರ ಇಂಟೆನ್ಷನ್ ಏನಾಗಿರುತ್ತೆ, ಟು ಗೆಟ್ ಬೆಟರ್ ರಿಟರ್ನ್ಸ್, ಒಂದು ರಿಟರ್ನ್ಸನ್ನು ತಗೊಳ್ಳೋ ಉದ್ದೇಶನೇ ಇರುತ್ತೆ, ಇನ್ ದ ಫಾರ್ಮ್ ಆಫ್ ಪ್ರಾಫಿಟ್ ಆರ್ ಡಿವಿಡೆಂಡ್. ಅದನ್ನು ಅವರು ಕರೆಕ್ಟಾಗಿ ಆ್ಯನ್ಯಲ್ ಆಗಿ ಒಂದು ಆರ್ಗನೈಸೇಷನ್ ಅವರು ಶೇರ್ ಹೋಲ್ಡರ್ಸಿಗೆ ಪ್ರೊವೈಡ್ ಮಾಡಿದ್ರೆ ಆವಾಗ ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ, ಆ ಕಂಪನಿ ಶೇರ್ಸನ್ನು ಅವರು ಪರ್ಚೇಸ್ ಮಾಡ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಶೇರ್ ಹೋಲ್ಡರ್ಸು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪರ್ಚೇಸಿಂಗ್ ದ ಶೇರ್ಸ್ ಆಫ್ ಸೆಕ್ಯೂರಿಟೀಸ್ ಆಫ್ ಪರ್ಟಿಕ್ಯುಲರ್ ಕಂಪನಿ. ಅಂದರೆ ಅವರಿಗೆ ಬೆಟರ್ ರಿಟರ್ನ್ಸನ್ನು ಬರ್ತಾ ಇದ್ದರೆ ಶೇರ್ ಹೋಲ್ಡರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ದ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಆಫ್ ದಟ್ ಕಂಪನಿ. ನೆಕ್ಸ್ಟು ಸೇಫ್ ಗಾರ್ಡ್ ದ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್. ಅಂದರೆ ಈಗ ಏನು ಅವರು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅವರಿಗೆ ರಿಟರ್ನ್ಸು ಸಿಗ್ತಾ ಇರುತ್ತೆ, ಪ್ರಾಫಿಟ್ ಸಿಗ್ತಾ ಇರುತ್ತೆ, ಬಟ್ ಅವರೇನು ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದನ್ನು ಸೇಫ್ ಗಾರ್ಡ್ ಮಾಡೋದು ಕೂಡ ಕಂಪನಿಯ ಮೇಯ್ನು ಉದ್ದೇಶ ಆಗಬೇಕಾಗುತ್ತೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಬೇಕಾಗುತ್ತೆ. ನೆಕ್ಸ್ಟು ದ ಕಂಪನಿ ಶುಡ್ ನಾಟ್ ಮೇಕ್ ಎನಿ ಸೀಕ್ರೆಟ್ ಪ್ರಾಫಿಟ್. ಅಂದರೆ ಕಂಪನಿ ಶೇರ್ ಹೋಲ್ಡರ್ಸು ತುಂಬ ಬೇರೆ ಬೇರೆ ಕಡೆ ಡಿಸ್ಪರ್ಸ್ ಆಗಿರ್ತಾರೆ. ದೇ ಕೆನಾಟ್ ಟೇಕ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ದೋ ದೇ ಆರ್ ದ ಓನರ್ಸ್. ಅವ್ರು ಓನರ್ಸ್ ಆಗಿದ್ರೂ ಕೂಡ ಅವರ ಕಂಪನಿ ಇದರಲ್ಲಿ ಮ್ಯಾನೇಜ್ಮೆಂಟಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನನ್ನು ತಗೊಳಕ್ಕಾಗಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋರೆ ಬೇರೆಯವರು ಇರ್ತಾರೆ. ಅವರು ಏನು ಪ್ರಾಫಿಟ್ ಬಂದಿರೋದ್ರಲ್ಲಿ ಅವರಿಗೆ ಕರೆಕ್ಟಾಗಿ ಪ್ರಾಫಿಟನ್ನು ಕೊಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಕಂಪನಿ ಶುಡ್ ನಾಟ್ ಮೇಕ್ ಎನಿ ಸೀಕ್ರೆಟ್ ಪ್ರಾಫಿಟ್. ನೆಕ್ಸ್ಟು ಸ್ಟಡಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಟು ದ ಶೇರ್ ಹೋಲ್ಡರ್ಸ್ ಫಾರ್ ದೇರ್ ಇನ್ವೆಸ್ಟ್ಮೆಂಟು. ಈಗ ದ ಕಂಪನಿ ಹ್ಯಾಸ್ ಟು ವರ್ಕ್ ಹಾರ್ಡ್ ಫಾರ್ ದ ಅಪ್ರಿಸಿಯೇಷನ್ ಆಫ್ ದ ಶೇರ್ ಕ್ಯಾಪಿಟಲ್. ಏನು ಶೇರ್ಸನ್ನು ಅವರು ಇನ್ವೆಸ್ಟ್ ಮಾಡಿರ್ತಾರೆ ಅದರಲ್ಲಿ ಅಪ್ರಿಸಿಯೇಷನ್ ಆಗಬೇಕು, ಗ್ರೋತ್ ಆಗಬೇಕು, ಇನ್ಕ್ರೀಸ್ ಆಗಬೇಕು, ಪ್ರೋಗ್ರೆಸ್ ಆಗಬೇಕು ಅಂತೇಳಿ ಹೇಳ್ಬಿಟ್ಟು ಶೇರ್ ಹೋಲ್ಡರ್ಸು ಇಂಟ್ರೆಸ್ಟ್ ಮಾಡ್ತಾರೆ ಅಥವಾ ಬಯಸ್ತಾರೆ. ಅದನ್ನು ಮಾಡೋದು ಕಂಪನಿ ಇದಾಗಿರುತ್ತೆ, ಡ್ಯೂಟಿ ಆಗಿರುತ್ತೆ. ನೆಕ್ಸ್ಟು ರೆಗ್ಯುಲರ್ ಆ್ಯಂಡ್ ಅಪ್ಡೇಟ್ ಇನ್ಫಾರ್ಮೇಷನ್ ಅಬೌಟ್ ದ ವರ್ಕಿಂಗ್ ಆಫ್ ದ ಕಂಪನಿ. ಈಗ ಒಂದು ಶೇರ್ ಹೋಲ್ಡರ್ಸಿಗೆ ಏನು ಕಂಪನಿ ವರ್ಕಿಂಗ್ ಇದೆ, ಇನ್ಫಾರ್ಮೇಷನ್ ಇದೆ, ರೆಗ್ಯುಲರ್ ಆಗಿ ಅವ್ರಿಗೆ ಏನು ಇನ್ಫಾರ್ಮೇಷನ್ ಅಥವಾ ಮಾಹಿತಿನ ಕೇಳಿದಾಗ ಅದನ್ನು ಕಂಪನಿ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ದೇರ್ಫೋರ್ ದಟ್ ಮೀನ್ಸ್ ದ ಶೇರ್ ಹೋಲ್ಡರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದ ಪ್ರಾಫಿಟಬಿಲಿಟಿ ಪೊಸಿಷನ್ ಆಫ್ ದ ಆರ್ಗನೈಸೇಷನ್, ಅರ್ಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಪೊಸಿಷನ್ ಆಫ್ ದ ಆರ್ಗನೈಸೇಷನ್ ಹೇಗಿದೆ ಅಂತೇಳಿ ಅವ್ರು ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಯಾವಾಗಾದರೂ ಮಾಹಿತಿ ಕೇಳಿದ್ರೆ ಆರ್ಗನೈಸೇಷನ್ ಡ್ಯೂಟಿ ಇಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್. ನೆಕ್ಸ್ಟು ಮ್ಯಾಕ್ಸಿಮಮ್ ಡಿಸ್ಕ್ಲೋಜರ್ ಅಬೌಟ್ ದ ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ದ ಕಂಪನಿ. ಈಗ ಕಂಪನಿ ಏನು ಪ್ರೋಗ್ರೆಸ್ ಆಗ್ತಾಯಿದೆ, ಏನು ಅಚೀವ್ಮೆಂಟ್ ಮಾಡ್ತಾಯಿದೆ ಎಲ್ಲದ್ರ ಬಗ್ಗೆನೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ಆರ್ಗನೈಸೇಷನ್ನು ಶೇರ್ ಹೋಲ್ಡರ್ಸಿಗೆ ಮಾಹಿತಿನ ಕೊಡಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಪ್ರೊವೈಡ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ದ ಕಂಪನಿ. ನೆಕ್ಸ್ಟ್ ಇಸ್ ಇಟ್ ಮಸ್ಟ್ ಎನ್ಶೂರ್ ಪ್ಲ್ಯಾನ್ಡ್ ಗ್ರೋತ್ ಆ್ಯಂಡ್ ಸಾಲ್ವೆನ್ಸಿ ಆ್ಯಂಡ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ಸು.
ಈಗ ಒಂದು ಕಂಪನಿ ಶೇರ್ ಹೋಲ್ಡರ್ಸು ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಅವರು ಕಂಪನಿಯಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಅವರು ಮ್ಯಾನೇಜ್ಮೆಂಟ್ ಮೇಲೆ ಫೇತ್ ಇಟ್ಕೊಂಡು ಅವರು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಅಲ್ಲಿ ಏನಿರಬೇಕು, ಕಂಪನಿ ಆ್ಯಸ್ ಟು ವರ್ಕ್ ಫಾರ್ ದ ಪ್ಲ್ಯಾಂಡ್ ಗ್ರೋತನ್ನು ಮಾಡೋದಕ್ಕೆ, ಮತ್ತು ಸಾಲ್ವೆನ್ಸಿ ಪೊಸಿಷನ್ನ ಮೇಂಟೈನ್ ಮಾಡೋದಕ್ಕೆ, ಮತ್ತು ಆಪ್ಟಿಮಮ್ ಯುಟಿಲೈಸೇಷನನ್ನು ರಿಸೋರ್ಸಸನ್ನು ಆಪ್ಟಿಮಮ್ ಆಗಿ ಯುಟಿಲೈಸು ಮಾಡ್ಕೋಬೇಕಾಗುತ್ತೆ. ಆವಾಗ ಏನಾಗುತ್ತೆ, ವೇಸ್ಟೇಜು ಕಡಿಮೆ ಆಗುತ್ತೆ. ಮತ್ತು ಸಾಲ್ವೆನ್ಸಿ ಪೊಸಿಷನ್ ಅಂದರೆ ಇಟ್ ಈಸ್ ಕೇಪಬಲ್ ಆಫ್ ರೀಪೇಮೆಂಟ್ ಆಫ್ ದ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟೇಕನ್ ಬೈ ದ ಆರ್ಗನೈಸೇಷನ್ ಅಂತ. ಆರ್ಗನೈಸೇಷನ್ ಏನು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು ತೊಗೊಂಡಿರುತ್ತೆ ಅದನ್ನು ರೀಪೇಮೆಂಟ್ ಮಾಡೋದಕ್ಕೆ ಕೆಪಾಸಿಟಿನ ಅದು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದು ಸಾಲ್ವೆನ್ಸಿ ಪೊಸಿಷನ್ ಆಫ್ ದ ಕಂಪನಿ. ನೆಕ್ಸ್ಟು, ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಇನ್ವೆಸ್ಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್. ಅವರಿಗೆ ಫೇರ್ ರಿಟರ್ನ್ಸ್ ಕೊಡೋದು, ಇದೆಲ್ಲದನ್ನು ಏನು ಮಾಡಿದ್ರೆ ಆರ್ಗನೈಸೇಷನ್ನು ಮಾಡಿದ್ರೆ ಅವರು ಕಂಪನಿಯಲ್ಲಿ ಫೇತ್ ಇಟ್ಕೊಳ್ತಾರೆ. ದೇ ವಿಲ್ ದೇ ಗೆಟ್ ಕಾನ್ಫಿಡೆನ್ಸ್ ಆಫ್ ದ ಕಂಪನಿ. ದೆನ್ ದೇ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್ ದೇರ್ ಅಮೌಂಟ್ ಇನ್ ದ ಕ್ಯಾಪಿಟಲ್ ಆಫ್ ದ ಆರ್ಗನೈಸೇಷನ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಗೌರ್ಮೆಂಟು. ಈಗ ಗೌರ್ಮೆಂಟಿಗೂ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ ಆರ್ಗನೈಸೇಷನ್ಗೆ. ಇರುತ್ತೆ, ವೈ ದ ಆರ್ಗನೈಸೇಷನ್ ಶುಡ್ ಡೂ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಗೌರ್ಮೆಂಟ್ ಅಂದರೆ ದ ಆರ್ಗನೈಸೇಷನ್ ಎಂಜಾಯ್ಸ್ ದ ಬೆನಿಫಿಟ್ಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟು ಇಂದ ತುಂಬ ಬೆನಿಫಿಟ್ಸನ್ನು ಆರ್ಗನೈಸೇಷನು, ಬಿಸ್ನೆಸ್ ಆರ್ಗನೈಸೇಷನ್ಸು ತಗೊಳ್ತಾ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಅಂದರೆ ಪಬ್ಲಿಕ್ ಪ್ರಾಪರ್ಟೀಸನ್ನು ಇದು ಎಂಜಾಯ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೋಡು, ರೈಲ್ವೇಸು, ಬ್ರಿಡ್ಜಸ್ಸು, ಬ್ಯಾಂಕಿಂಗ್ ಫೆಸಿಲಿಟೀಸು, ಇನ್ಶೂರೆನ್ಸ್ ಫೆಸಿಲಿಟೀಸು, ಟೆಲಿಫೋನ್ ಫೆಸಿಲಿಟೀಸು, ದೀಸ್ ಆರ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್. ಈ ಎಲ್ಲ ಫೆಸಿಲಿಟೀಸು ಗೌರ್ಮೆಂಟ್ ಏನು ಪ್ರೊವೈಡ್ ಮಾಡುತ್ತೆ ಅದನ್ನೆಲ್ಲದನ್ನು ಬಿಸ್ನೆಸ್ ಆರ್ಗನೈಸೇಷನು ಎಂಜಾಯ್ ಮಾಡುತ್ತೆ. ದೇರ್ಫೋರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನೀಸ್ ಟು ಮೇಕ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಗೌರ್ಮೆಂಟು. ಯಾವ ಥರ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಮಾಡ್ಬೋದು ಗೌರ್ಮೆಂಟಿಗೆ ಅಂದರೆ, ಇಟ್ ಹ್ಯಾಸ್ ಟು ಮೇಕ್ ಆ್ಯಕ್ಯುರೇಟ್ ಆ್ಯಂಡ್ ಟೈಮ್ಲಿ ಪೇಮೆಂಟ್ ಆಫ್ ದ ಟ್ಯಾಕ್ಸಸ್ಸು. ಏನು ಗೌರ್ಮೆಂಟ್ ಆರ್ಗನೈಸೇಷನ್ನು ಪ್ರಾಫಿಟನ್ನು ಅರ್ನ್ ಮಾಡುತ್ತೆ ಅದರಿಂದ ಇಟ್ ಹ್ಯಾಸ್ ಟು ಪೇ ಸಮ್ ಟ್ಯಾಕ್ಸಸ್ ಟು ದ ಗೌರ್ಮೆಂಟಿಗೆ ಟ್ಯಾಕ್ಸಸ್ಸನ್ನು ಅದು ಕೊಡಬೇಕಾಗುತ್ತೆ. ಟೈಮ್ಲಿ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಎಷ್ಟು ಆ ಪ್ರಾಫಿಟ್ ಬಂದಿದೆ ಅಷ್ಟರ ಮೇಲೆ ಅದು ಆರ್ಗನೈಸೇಷನಿಗೆ ಟ್ಯಾಕ್ಸಸ್ಸನ್ನು, ಗೌರ್ಮೆಂಟಿಗೆ ಆರ್ಗನೈಸೇಷನು ಟ್ಯಾಕ್ಸಸ್ಸನ್ನು ಕೊಡಬೇಕಾಗುತ್ತೆ. ಇಟ್ ಶುಡ್ ನಾಟ್ ಮೇಕ್ ಎನಿ ಟ್ಯಾಕ್ಸ್ ಇವೇಷನ್ ಆ್ಯಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್. ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಾಗಲಿ, ಕಡಿಮೆ ಪೇಮೆಂಟ್ ಮಾಡೋದಾಗಲಿ ಮಾಡಬಾರ್ದು ಯಾವುದೇ ಬಿಸ್ನೆಸ್ ಆರ್ಗನೈಸೇಷನ್ನು. ನೆಕ್ಸ್ಟ್, ಇಟ್ ಹ್ಯಾಸ್ ಟು ಫಾಲೋ ಸಮ್ ರೂಲ್ಸು, ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್ ಫ್ರೇಮ್ಡ್ ಬೈ ದ ಗೌರ್ನಮೆಂಟು. ಈಗ ಏನು ಗೌರ್ಮೆಂಟು ಲಾಸನ್ನು ಫ್ರೇಮ್ ಮಾಡಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡಿದೆ ಟುವರ್ಡ್ಸ್ ದ ಕಂಪನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಬಗ್ಗೆ ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಲೈಸೆನ್ಸಿಂಗ್ ತೊಗೊಳ್ಳೋದಾಗಲಿ, ಪರ್ಮಿಷನ್ ತೊಗೊಳ್ಳೋದಾಗಲಿ, ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸನ್ನು ಸ್ಟ್ರಿಕ್ಟಾಗಿ ಬಿಸ್ನೆಸ್ ಆರ್ಗನೈಸೇಷನ್ಸು ಮೇಂಟೈನ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದ ಪ್ರಾಪರ್ಟೀಸ್ ಆಫ್ ದ ಗೌರ್ಮೆಂಟು. ಯಾವುದೇ ಗೌರ್ಮೆಂಟು ಒಂದು ಪ್ರಾಪರ್ಟೀಸ್ ಇದೆ, ಪಬ್ಲಿಕ್ ಪ್ರಾಪರ್ಟೀಸ್ ಇದೆ, ಅದನ್ನು ಫೆಸಿಲಿಟೀಸ್ ಇದೆ, ಅದನ್ನೆಲ್ಲದನ್ನು ಕರೆಕ್ಟಾಗಿ ಅದು ಸೇಫ್ ಗಾರ್ಡ್ ಮಾಡಬೇಕು. ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಏನೋ ಬೆನಿಫಿಟ್ ಇದೆ ಅಂದ್ಬಿಟ್ಟು ಬಿಸ್ನೆಸ್ ಆರ್ಗನೈಸೇಷನ್ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಲಿ, ಎಕ್ಸ್ಪ್ಲಾಯ್ಟ್ ಮಾಡೋದಾಗಲಿ ಮಾಡಬಾರ್ದಾಗತ್ತೆ. ನೆಕ್ಸ್ಟು, ಇಟ್ ಹ್ಯಾಸ್ ಟು ಅವಾಯ್ಡ್ ಅನ್ಲಾಫುಲ್ ಆ್ಯಂಡ್ ಇಲ್ಲೀಗಲ್ ಆ್ಯಕ್ಟಿವಿಟೀಸು. ಇನ್ನೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಅದು ಕಂಪನಿ ಇಲ್ಲೀಗಲ್ ಅನ್ಲಾಫುಲ್ ಆ್ಯಕ್ಟಿವಿಟೀಸನ್ನು ಮಾಡಬಾರ್ದಾಗುತ್ತೆ. ಅದು ಯಾವುದಂದರೆ, ಫಾರ್ ಎಕ್ಸಾಂಪಲ್ ಸ್ಮಗ್ಲಿಂಗ್ ಮಾಡೋದಾಗಲಿ, ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋದಾಗಲಿ, ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್, ಅನ್ಲಾಫುಲ್ ಆ್ಯಕ್ಟಿವಿಟೀಸನ್ನು ಯಾವುದೇ ಬಿಸ್ನೆಸ್ ಆರ್ಗನೈಸೇಷನ್ಸು ಮಾಡಬಾರ್ದು. ನೆಕ್ಸ್ಟು, ಇಟ್ ಹ್ಯಾಸ್ ಟು ಎಸ್ಟಾಬ್ಲಿಷ್ ನ್ಯೂ ಯೂನಿಟ್ಸ್ ಇನ್ ರೂರಲ್ ಆ್ಯಂಡ್ ಬ್ಯಾಕ್ವರ್ಡ್ ಏರಿಯಾಸ್ ಫಾರ್ ರೀಜನಲ್ ಡೆವಲಪ್ಮೆಂಟು. ಈಗ ರೀಜನಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಇಟ್ ಈಸ್ ನಾಟ್ ಓನ್ಲಿ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಎಸ್ಟಾಬ್ಲಿಷ್ ನ್ಯೂ ಯೂನಿಟ್ಸ್ ಇನ್ ಬ್ಯಾಕ್ವರ್ಡ್ ಆ್ಯಂಡ್ underdeveloped area. It is the duty of the business organizations to establish new units in backward and underdeveloped areas. Then there will be overall developments in the such type of regions. So ಅಲ್ಲಿ ಪೀಪಲಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ, ಅಲ್ಲಿ ಓವರಾಲ್ ಡೆವಲಪ್ಮೆಂಟ್ಸ್ ಆಗುತ್ತೆ, ಅಲ್ಲಿ ಕೂಡ ಎಲ್ಲ ರೀಜನಲ್ ಡೆವಲಪ್ಮೆಂಟು ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಟು ಎಸ್ಟಾಬ್ಲಿಷ್ ನ್ಯೂ ಯೂನಿಟ್ಸ್ ಇನ್ ಅಂಡರ್ ಡೆವಲಪ್ಡ್ ಆ್ಯಂಡ್ ಬ್ಯಾಕ್ವರ್ಡ್ regions.
ನೆಕ್ಸ್ಟು ಇಫ್ ಇಂಡಸ್ಟ್ರೀಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ರೂರಲ್ ಏರಿಯಾಸ್, ಅಲ್ಲಿ ಈಗ ಬ್ಯಾಕ್ವರ್ಡ್ ಏರಿಯಾಸದಲ್ಲಿ ಮತ್ತು ಅಂಡರ್ ಡೆವಲಪ್ಡ್ ಏರಿಯಾಸಲ್ಲಿ ಆರ್ಗನೈಸೇಷನ್ಸು ನ್ಯೂ ಯೂನಿಟ್ಸನ್ನು ಡೆವಲಪ್ ಮಾಡುತ್ತೆ ಅಂದರೆ ಅಲ್ಲಿ ಪೀಪಲಿಗೆ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಅಲ್ಲಿ ಪೀಪಲಿಗೆ ಇನ್ಕಮ್ ಜಾಸ್ತಿಯಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿಯಾಗಿ ಅಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ಸು ಆಗುತ್ತೆ. ನೆಕ್ಸ್ಟು ಇಟ್ ಹ್ಯಾಸ್ ಟು ಅವಾಯ್ಡ್ ಅನ್ಫೇರ್ ಆ್ಯಂಡ್ ಮೊನೊಪೊಲಿಸ್ಟಿಕ್ ಟ್ರೇಡ್ ಪ್ರಾಕ್ಟೀಸಸ್. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮೊನೊಪೊಲಿ ಟ್ರೇಡ್ ಪ್ರಾಕ್ಟೀಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮೊನೊಪೊಲಿ ಟ್ರೇಡ್ ಪ್ರಾಕ್ಟೀಸ್ ಅದು ಅಂದರೆ ಡಾಮಿನೇಷನ್, ಮಾರ್ಕೆಟಲ್ಲಿ ಡಾಮಿನೇಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್. ನೆಕ್ಸ್ಟು ಫಾಲೋ ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸು. ಈಗ ಒಂದು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಗೌರ್ಮೆಂಟು ಇಟ್ ಫ್ರೇಮ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಲಾಸನ್ನು ಫ್ರೇಮ್ ಮಾಡುತ್ತೆ. ಅದರಲ್ಲಿ ಒಂದು ಪೊಲ್ಯೂಷನ್ ಕಂಟ್ರೋಲ್ ಒಂದು ನಾರ್ಮ್ ಇರುತ್ತೆ. ಅದನ್ನು ಕೂಡ ಏನು ಮಾಡಬೇಕು, ಆರ್ಗನೈಸೇಷನ್ನು ಫಾಲೋ ಮಾಡಬೇಕು. ಆಲ್ರೆಡಿ ನಾವು ಇದು ಪ್ರೀವಿಯಸ್ ಸೆಷನ್ಸಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್, ಟು ಪ್ರೊವೈಡ್ ನೆಸರಿ ಇನ್ಫಾರ್ಮೇಷನ್ ಅಬೌಟ್ ದ ಕಂಪನಿ. ವೆನ್ ಎವರ್ ದ ಬಿಸ್ನೆಸ್ ಆರ್ಗನೈಸೇಷನ್ಸ್ ಆಸ್ಕ್ ಫಾರ್ ದ ಇನ್ಫಾರ್ಮೇಷನ್ ಇಟ್ ಶುಡ್ ಬಿ ಪ್ರಾಪರ್ಲಿ ಪ್ರೊವೈಡೆಡ್ ಬೈ ದ ಆರ್ಗನೈಸೇಷನ್. ಯಾವುದೇ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ ಯಾವುದೇ ಒಂದು ಮಾಹಿತಿ ಕೇಳಿದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಬಗ್ಗೆ ಎಲ್ಲ ಥರ ಕರೆಕ್ಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಬೇಕು. ಇಟ್ ಈಸ್ ದ ಡ್ಯೂಟಿ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಪ್ರೊವೈಡ್ ಕರೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದ ಪೊಸಿಷನ್ ಆಫ್ ದ ಕಂಪನಿ ಟು ದ ಗೌರ್ಮೆಂಟಿಗೆ ಕರೆಕ್ಟ್ ಪೊಸಿಷನ್ ಬಗ್ಗೆ, ಕಂಪನಿ ಪೊಸಿಷನ್ ಬಗ್ಗೆ ಅದು ಪ್ರತಿಯೊಂದು ಮಾಹಿತಿನ ಕೊಡಬೇಕಾಗಿರೋದು ಇದಕ್ಕೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಡ್ಯೂಟಿ ಆಗುತ್ತೆ. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದ social responsibility accounting. With this, I conclude this session. Thank you.